ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವ್ಯವಹಾರ ಸಂಬಂಧಪಟ್ಟ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಭೋವಿ ನಿಗಮದ ಮೇಲೆ ಇಡಿ ಅಧಿಕಾರಿಗಳು ಏನು ರೇಡನ್ನು ಮಾಡಿರುವಂಥದ್ದು, ತಪಾಸಣೆ ಮಾಡ್ತಾ ಇರುವಂಥದ್ದು. ನಾವೀಗ ಭೋವಿ ನಿಗಮದ ಮುಂದೆ ಇದ್ದೀವಿ. ಇದು MS ಬಿಲ್ಡಿಂಗ್ನಲ್ಲಿರುವಂಥ 27ನೇ ಫ್ಲೋರ್ನಲ್ಲಿರುವಂತಹ ಭೋವಿ ನಿಗಮದ ಕಚೇರಿ. ನೀವು ನೋಡ್ತಾ ಇರ್ಬೋದು, ಇದೇ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಇಲ್ಲಿ ಸಂಪೂರ್ಣ ಅಂದರೆ ಬೆಳಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ದುರುಪಯೋಗ ಆದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿರುವಂಥದ್ದು. ಜೊತೆಗೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ನುಂಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿ ದಾಳಿಯನ್ನು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಸಂಪೂರ್ಣ ಲಾಕನ್ನು ಮಾಡಿರುವಂಥದ್ದು. ಒಳಗಡೆ ಸುಮಾರು 8ರಿಂದ 10 ಜನ ಅಧಿಕಾರಿಗಳು ಇಡೀ ಕಚೇರಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ಏನೇನು ದೂರನ್ನು ಬಂದಿದೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಆ ದಾಖಲೆಗಳು ಎಷ್ಟೆಷ್ಟು ಹಣ ಖರ್ಚಾಗಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಫಲಾನುಭವಿಗಳಿಗೆ ಹೋಗಿದೆ ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದು 27ನೇ ಫ್ಲೋರ್ ಇರುವಂಥದ್ದು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಡೋರನ್ನು ಲಾಕ್ ಮಾಡಿರುವಂಥದ್ದು ನೋಡ್ಬೋದು. ಡೋರು ಕೂಡ ಓಪನ್ ಆಗ್ತಾ ಇಲ್ಲ, ಅಂದರೆ ಡೋರು ಕೂಡ ಓಪನ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಲಾಕನ್ನು ಮಾಡಿರುವಂಥದ್ದು. ಯಾರು ಕೂಡ ಒಳಗಡೆ ಹೋಗದಂತೆ ಅನುಮತಿ ಇದ್ದರೆ ಮಾತ್ರ ಒಳಗಡೆ ಹೋಗುವಂಥದ್ದು. ಅದನ್ನು ಬಿಟ್ಟು ಯಾರೂ ಕೂಡ ಒಳಗಡೆ ಹೋಗದಂತೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹಾಕಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಇಡೀ ಕಚೇರಿಯಲ್ಲಿ ತಮಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ತಪಾಸಣೆ ಮಾಡ್ತಾ ಇರುವಂಥದ್ದು ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಅನಾವಶ್ಯಕವಾಗಿ ಅಂದರೆ ಯಾರನ್ನೂ ಕೂಡ ಒಳಗಡೆ ಬಿಡದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳ ಪರಿಶೀಲನೆ ಬಳಿಕ ಯಾವ್ಯಾವ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳ ಸಂಬಂಧಪಟ್ಟಂತೆ ಆಯ್ಕೆಯಲ್ಲಿ ಏನೇನು ಅಕ್ರಮ ಆಗಿದೆ ದೂರು ಬಂದಿದೆ, ಅದು ಸತ್ಯಾಂಶ ಹೊರ ಬರಬೇಕಿದೆ. ಅದು ಇಡಿ ದಾಖಲೆಗಳು ಏನೇನು ದಾಖಲೆ ಸಿಗುತ್ತೆ ಅನ್ನುವಂಥದ್ದು ದಾಳಿಯ ನಂತರ ಗೊತ್ತಾಗಲಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವ್ಯವಹಾರ ಸಂಬಂಧಪಟ್ಟ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಭೋವಿ ನಿಗಮದ ಮೇಲೆ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು, ತಪಾಸಣೆ ಮಾಡ್ತಾ ಇರುವಂಥದ್ದು. ನಾವೀಗ ಭೋವಿ ನಿಗಮದ ಮುಂದೆ ಇದ್ದೀವಿ. ಇದು MS ಬಿಲ್ಡಿಂಗ್ನಲ್ಲಿರುವಂಥ 27ನೇ ಫ್ಲೋರ್ನಲ್ಲಿರುವಂತಹ ಭೋವಿ ನಿಗಮದ ಕಚೇರಿ. ನೀವು ನೋಡ್ತಾ ಇರ್ಬೋದು, ಇದೇ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಇಲ್ಲಿ ಸಂಪೂರ್ಣ ಅಂದರೆ ಬೆಳಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ದುರುಪಯೋಗ ಆದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿರುವಂಥದ್ದು. ಜೊತೆಗೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ನುಂಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿ ದಾಳಿಯನ್ನು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಸಂಪೂರ್ಣ ಲಾಕನ್ನು ಮಾಡಿರುವಂಥದ್ದು. ಒಳಗಡೆ ಸುಮಾರು 8ರಿಂದ 10 ಜನ ಅಧಿಕಾರಿಗಳು ಇಡೀ ಕಚೇರಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ಏನೇನು ದೂರನ್ನು ಬಂದಿದೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಆ ದಾಖಲೆಗಳು ಎಷ್ಟೆಷ್ಟು ಹಣ ಖರ್ಚಾಗಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಫಲಾನುಭವಿಗಳಿಗೆ ಹೋಗಿದೆ ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದು 27ನೇ ಫ್ಲೋರ್ ಇರುವಂಥದ್ದು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಡೋರನ್ನು ಲಾಕ್ ಮಾಡಿರುವಂಥದ್ದು ನೋಡ್ಬೋದು. ಡೋರು ಕೂಡ ಓಪನ್ ಆಗ್ತಾ ಇಲ್ಲ, ಅಂದರೆ ಡೋರು ಕೂಡ ಓಪನ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಲಾಕನ್ನು ಮಾಡಿರುವಂಥದ್ದು. ಯಾರು ಕೂಡ ಒಳಗಡೆ ಹೋಗದಂತೆ ಅನುಮತಿ ಇದ್ದರೆ ಮಾತ್ರ ಒಳಗಡೆ ಹೋಗುವಂಥದ್ದು. ಅದನ್ನು ಬಿಟ್ಟು ಯಾರೂ ಕೂಡ ಒಳಗಡೆ ಹೋಗದಂತೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹಾಕಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಇಡೀ ಕಚೇರಿಯಲ್ಲಿ ತಮಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ತಪಾಸಣೆ ಮಾಡ್ತಾ ಇರುವಂಥದ್ದು ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಅನಾವಶ್ಯಕವಾಗಿ ಅಂದರೆ ಯಾರನ್ನೂ ಕೂಡ ಒಳಗಡೆ ಬಿಡದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳ ಪರಿಶೀಲನೆ ಬಳಿಕ ಯಾವ್ಯಾವ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳ ಸಂಬಂಧಪಟ್ಟಂತೆ ಆಯ್ಕೆಯಲ್ಲಿ ಏನೇನು ಅಕ್ರಮ ಆಗಿದೆ ದೂರು ಬಂದಿದೆ, ಅದು ಸತ್ಯಾಂಶ ಹೊರ ಬರಬೇಕಿದೆ. ಅದು ಇಡಿ ದಾಖಲೆಗಳು ಏನೇನು ದಾಖಲೆ ಸಿಗುತ್ತೆ ಅನ್ನುವಂಥದ್ದು ದಾಳಿಯ ನಂತರ ಗೊತ್ತಾಗಲಿದೆ.
ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವ್ಯವಹಾರ ಸಂಬಂಧಪಟ್ಟ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಭೋವಿ ನಿಗಮದ ಮೇಲೆ ಇಡಿ ಅಧಿಕಾರಿಗಳು ಏನು ರೇಡನ್ನು ಮಾಡಿರುವಂಥದ್ದು, ತಪಾಸಣೆ ಮಾಡ್ತಾ ಇರುವಂಥದ್ದು. ನಾವೀಗ ಭೋವಿ ನಿಗಮದ ಮುಂದೆ ಇದ್ದೀವಿ. ಇದು MS ಬಿಲ್ಡಿಂಗ್ನಲ್ಲಿ ಇರುವಂಥ 27ನೇ ಫ್ಲೋರ್ನಲ್ಲಿರುವಂತಹ ಭೋವಿ ನಿಗಮದ ಕಚೇರಿ. ನೀವು ನೋಡ್ತಾ ಇರ್ಬೋದು, ಇದೇ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಇಲ್ಲಿ ಸಂಪೂರ್ಣ ಅಂದರೆ ಬೆಳಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ದುರುಪಯೋಗ ಆದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿರುವಂಥದ್ದು. ಜೊತೆಗೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ನುಂಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿ ದಾಳಿಯನ್ನು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಸಂಪೂರ್ಣ ಲಾಕನ್ನು ಮಾಡಿರುವಂಥದ್ದು. ಒಳಗಡೆ ಸುಮಾರು 8ರಿಂದ 10 ಜನ ಅಧಿಕಾರಿಗಳು ಇಡೀ ಕಚೇರಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ಏನೇನು ದೂರನ್ನು ಬಂದಿದೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಆ ದಾಖಲೆಗಳು ಎಷ್ಟೆಷ್ಟು ಹಣ ಖರ್ಚಾಗಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಫಲಾನುಭವಿಗಳಿಗೆ ಹೋಗಿದೆ ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದು 27ನೇ ಫ್ಲೋರಲ್ಲಿರುವಂಥದ್ದು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಡೋರನ್ನು ಲಾಕ್ ಮಾಡಿರುವಂಥದ್ದು ನೋಡ್ಬೋದು. ಡೋರು ಕೂಡ ಓಪನ್ ಆಗ್ತಾ ಇಲ್ಲ, ಅಂದರೆ ಡೋರು ಕೂಡ ಓಪನ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಲಾಕನ್ನು ಮಾಡಿರುವಂಥದ್ದು. ಯಾರು ಕೂಡ ಒಳಗಡೆ ಹೋಗದಂತೆ ಅನುಮತಿ ಇದ್ದರೆ ಮಾತ್ರ ಒಳಗಡೆ ಹೋಗುವಂಥದ್ದು. ಅದನ್ನು ಬಿಟ್ಟು ಯಾರೂ ಕೂಡ ಒಳಗಡೆ ಹೋಗದಂತೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹಾಕಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಇಡೀ ಕಚೇರಿಯಲ್ಲಿ ತಮಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ತಪಾಸಣೆ ಮಾಡ್ತಾ ಇರುವಂಥದ್ದು ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಅನಾವಶ್ಯಕವಾಗಿ ಅಂದರೆ ಯಾರನ್ನೂ ಕೂಡ ಒಳಗಡೆ ಬಿಡದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳ ಪರಿಶೀಲನೆ ಬಳಿಕ ಯಾವ್ಯಾವ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳ ಸಂಬಂಧಪಟ್ಟಂತೆ ಆಯ್ಕೆಯಲ್ಲಿ ಏನೇನು ಅಕ್ರಮ ಆಗಿದೆ ದೂರು ಬಂದಿದೆ, ಅದು ಸತ್ಯಾಂಶ ಹೊರ ಬರಬೇಕಾಗಿದೆ. ಅದು ಇಡಿ ದಾಖಲೆಗಳು ಏನೇನು ದಾಖಲೆ ಸಿಗುತ್ತೆ ಅನ್ನುವಂಥದ್ದು ದಾಳಿಯ ನಂತರ ಗೊತ್ತಾಗಲಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವ್ಯವಹಾರ ಸಂಬಂಧಪಟ್ಟ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಭೋವಿ ನಿಗಮದ ಮೇಲೆ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು, ತಪಾಸಣೆ ಮಾಡ್ತಾ ಇರುವಂಥದ್ದು. ನಾವೀಗ ಭೋವಿ ನಿಗಮದ ಮುಂದೆ ಇದ್ದೀವಿ. ಇದು MS ಬಿಲ್ಡಿಂಗ್ನಲ್ಲಿ ಇರುವಂಥ 27ನೇ ಫ್ಲೋರ್ನಲ್ಲಿರುವಂತಹ ಭೋವಿ ನಿಗಮದ ಕಚೇರಿ. ನೀವು ನೋಡ್ತಾ ಇರ್ಬೋದು, ಇದೇ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಇಲ್ಲಿ ಸಂಪೂರ್ಣ ಅಂದರೆ ಬೆಳಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ದುರುಪಯೋಗ ಆದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿರುವಂಥದ್ದು. ಜೊತೆಗೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ನುಂಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿ ದಾಳಿಯನ್ನು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಸಂಪೂರ್ಣ ಲಾಕನ್ನು ಮಾಡಿರುವಂಥದ್ದು. ಒಳಗಡೆ ಸುಮಾರು 8ರಿಂದ 10 ಜನ ಅಧಿಕಾರಿಗಳು ಇಡೀ ಕಚೇರಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ಏನೇನು ದೂರನ್ನು ಬಂದಿದೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಆ ದಾಖಲೆಗಳು ಎಷ್ಟೆಷ್ಟು ಹಣ ಖರ್ಚಾಗಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಫಲಾನುಭವಿಗಳಿಗೆ ಹೋಗಿದೆ ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದು 27ನೇ ಫ್ಲೋರಲ್ಲಿರುವಂಥದ್ದು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಡೋರನ್ನು ಲಾಕ್ ಮಾಡಿರುವಂಥದ್ದು ನೋಡ್ಬೋದು. ಡೋರು ಕೂಡ ಓಪನ್ ಆಗ್ತಾ ಇಲ್ಲ, ಅಂದರೆ ಡೋರು ಕೂಡ ಓಪನ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಲಾಕನ್ನು ಮಾಡಿರುವಂಥದ್ದು. ಯಾರು ಕೂಡ ಒಳಗಡೆ ಹೋಗದಂತೆ ಅನುಮತಿ ಇದ್ದರೆ ಮಾತ್ರ ಒಳಗಡೆ ಹೋಗುವಂಥದ್ದು. ಅದನ್ನು ಬಿಟ್ಟು ಯಾರೂ ಕೂಡ ಒಳಗಡೆ ಹೋಗದಂತೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹಾಕಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಇಡೀ ಕಚೇರಿಯಲ್ಲಿ ತಮಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ತಪಾಸಣೆ ಮಾಡ್ತಾ ಇರುವಂಥದ್ದು ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಅನಾವಶ್ಯಕವಾಗಿ ಅಂದರೆ ಯಾರನ್ನೂ ಕೂಡ ಒಳಗಡೆ ಬಿಡದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳ ಪರಿಶೀಲನೆ ಬಳಿಕ ಯಾವ್ಯಾವ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳ ಸಂಬಂಧಪಟ್ಟಂತೆ ಆಯ್ಕೆಯಲ್ಲಿ ಏನೇನು ಅಕ್ರಮ ಆಗಿದೆ ದೂರು ಬಂದಿದೆ, ಅದು ಸತ್ಯಾಂಶ ಹೊರ ಬರಬೇಕಾಗಿದೆ. ಅದು ಇಡಿ ದಾಖಲೆಗಳು ಏನೇನು ದಾಖಲೆ ಸಿಗುತ್ತೆ ಅನ್ನುವಂಥದ್ದು ದಾಳಿಯ ನಂತರ ಗೊತ್ತಾಗಲಿದೆ.